ನಗರದ ಕೆಜಿಎಫ್ ರಸ್ತೆಯಲ್ಲಿರುವ ಪುರಾಣ ಪ್ರಸಿದ್ಧ ಹಜರತ್ ಬಾಬಾ ಹೈದರ್ವಾಲಿ ದರ್ಗಾದ 773ನೇ ವರ್ಷದ ಉರುಸ್ ಕಾರ್ಯಕ್ರಮ. ನಗರದ ಕೆಜಿಎಫ್ ರಸ್ತೆಯಲ್ಲಿರುವ ಪುರಾಣ ಪ್ರಸಿದ್ಧ ಹಜರತ್ ಬಾಬಾ ಹೈದರ್ವಾಲಿ ದರ್ಗಾದ 773ನೇ ವರ್ಷದ ಉರುಸ್ ಕಾರ್ಯಕ್ರಮ ಜನವರಿ 1ರಿಂದ ಪ್ರಾರಂಭವಾಗಿ ಜನವರಿ 3ರವರೆಗೂ ನಡೆಯಲಿದ್ದು, ದಿನಾಂಕ 30 ಮಂಗಳವಾರ ರಾತ್ರಿ 11 ಗಂಟೆಗೆ ತಹಸೀಲ್ದಾರ್ ನೇತೃತ್ವದಲ್ಲಿ ಜೋಗಿ ನಾಸಿನ್, ಬುಧವಾರ 31ನೇ ಜನವರಿ ದರ್ಗಾ ಶರೀಫ್ನಲ್ಲಿ ಅಭಿಷೇಕ, ದಿನಾಂಕ ಗುರುವಾರ 1 ಜನವರಿ ರಾತ್ರಿ 11 ಗಂಟೆಗೆ ಬಾಬಾ ಹೈದರ್ವಾಲಿ ದರ್ಗಾದಿಂದ ಗಂಧೋತ್ಸವ ತೆರಳಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಮತ್ತೆ ಬೆಳಗ್ಗೆ 5 ಗಂಟೆಗೆ ದರ್ಗಾ ಸೇರಿ ಫತೇಹ ಮಾಡಲಾಗುವುದು. ದಿನಾಂಕ 2 ಜನವರಿ ಶುಕ್ರವಾರ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ವರೆಗೂ ಶಾಂತಿ, ಸಂತೋಷದ ಕುಸ್ತಿ ಸ್ಪರ್ಧೆಗಳು ಹಾಗೂ ರಾತ್ರಿ 10 ಗಂಟೆಗೆ ಖವಾಲಿ ಕಾರ್ಯಕ್ರಮ. ಜನವರಿ 3 ಮಧ್ಯಾಹ್ನ 3ರಿಂದ 6 ಗಂಟೆಯವರೆಗೂ ಕುಸ್ತಿ ಪಂದ್ಯಾವಳಿ ಇರುತ್ತದೆ. ಕುಸ್ತಿ ಪಂದ್ಯಾವಳಿಯಲ್ಲಿ ಗೆದ್ದಿರುವ ಪೈಲ್ವಾನ್ಗಳಿಗೆ ಉರುಸ್ ಕಮಿಟಿ ವತಿಯಿಂದ ಬಹುಮಾನ ವಿತರಣೆ ಆಗುತ್ತದೆ. ಇದೇ ದಿನ ರಾತ್ರಿ ಖವಾಲಿ ಕಾರ್ಯಕ್ರಮ ಮತ್ತು ಜೋಗಿ ನಶೀನ್ ಕಾರ್ಯಕ್ರಮ ಸಮರ್ಪಣೆಯಾಗುತ್ತದೆ. ಸನ್ಮಾನ್ಯ ಸಾರ್ವಜನಿಕರೇ, ನಾಗರಿಕರೇ, ಎಲ್ಲರಿಗೂ ನಮಸ್ಕಾರ. ಈ ವರ್ಷ ನಾವು 773ನೇ ಉರ್ಸ್ ಆನಿವರ್ಸರಿ ಸಮಾರಂಭವನ್ನು ಉದ್ಘಾಟಿಸ್ತಾ ಇದ್ದೀವಿ. ಈ ಗಂಧೋತ್ಸವ ಪ್ರೊಸೆಷನ್ ಸುಮಾರು 12 ಗಂಟೆ ರಾತ್ರಿ ವೇಳೆಯಲ್ಲಿ ದರ್ಗಾನಿಂದ ಶುರುವಾಗಿ ಮುಜಾವರ್ ಮಹಲಿಂದ ಹೋಗಿ ಎಲ್ಲ ಊರು ಸುತ್ತಾಡಿಕೊಂಡು ಸರಿಯಾಗಿ 5 ಗಂಟೆಗೆ ದರ್ಗಾಗೆ ಬರುತ್ತೆ. ಅದರಲ್ಲಿ ಸಾವಿರಾರು ಜನಸಂಖ್ಯೆಯನ್ನು ಗಂಧೋತ್ಸವ ಮಾಡ್ತಾ ಇದ್ವಿ. ಅದಕ್ಕೆ ಪ್ರೊಸೆಷನ್ ಮಾದರಿ ಬರ್ತೀವಿ ಮತ್ತು ಇಲ್ಲಿ ದರ್ಗಾನಲ್ಲಿ ಆಚರಿಸ್ತೀವಿ. ಆಮೇಲೆ ನೆಕ್ಸ್ಟ್ ಮಾರನೇ ದಿವಸ 12ನೇ ರಜಬೆನೆ 2nd ಆಫ್ ಜಾನ್ವರಿ ಫ್ರೈಡೇ ಮಧ್ಯಾಹ್ನ 3 ಗಂಟೆ ವೇಳೆಯಲ್ಲಿ ಇಲ್ಲಿ ಕುಸ್ತಿ ಸಮಾರಂಭ ಆಗುತ್ತೆ, ಸ್ಪರ್ಧೆ ಆಗುತ್ತೆ. ಆಮೇಲೆ ರಾತ್ರಿ 10 ಗಂಟೆ ಸುಮಾರಿಗೆ ಖವಾಲಿ ಪ್ರೋಗ್ರಾಮ್ ನಡೆಯುತ್ತೆ. ಇಲ್ಲಿ ಸಾವಿರಾರು ಜನಸಂಖ್ಯೆಯನ್ನು ಬರುತ್ತೆ. ಎಲ್ಲ ಬರುವ ಆಶೀರ್ವಾದ ಪಡ್ಕೊಂಡು ಹೋಗ್ಬೋದು. ಮತ್ತು 3ನೇ ಜನವರಿಗೆ ಕೂಡ ಇದೇ ಸಮಾರಂಭವನ್ನು ಆಚರಿಸ್ತಾ ಇದ್ದೀವಿ. ಈ ಸಮಾರಂಭವನ್ನು ಈ ದರ್ಗಾ ವೇಳೆಯಲ್ಲಿ ಸಾವಿರಾರು ಜನಸಂಖ್ಯೆ ಬರುತ್ತೆ. ಇದು ಒಂದು ನ್ಯಾಷನಲ್ ಇಂಟಿಗ್ರಿಟಿ ಸಮಾರಂಭ. ಇದರಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಬರ್ತಾರೆ. ಇದರಲ್ಲಿ ಯಾವ ಭೇದ ಭಾವನೆ ಯಾವ ತರಹನೂ ಇಲ್ಲ. ಇದಕ್ಕೆ ಎಲ್ಲರೂ ಬಂದು ಸ್ವಾಮಿಗಳ ಆಶೀರ್ವಾದ ಪಡೆದು ಹೋಗ್ತಾರೆ. ಇದು ಒಂದು ತೀರ್ಥ ಸ್ಥಾನ. ಇಲ್ಲಿ ಎಲ್ಲ ಜನಸಂಖ್ಯೆಯನ್ನು ಆಶೀರ್ವಾದ ಪಡೀತಾ ಇದ್ದಾರೆ. ಇದು ಸ್ವಾಮಿದ ಆಶೀರ್ವಾದ ಎಲ್ಲರಿಗೂ ಇಲ್ಲಿ ಅಂತ ಭಾವಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಮೈ ಫೆಲೋ ಆಡಿಯನ್ಸ್, ಐ ಆಮ್ ವೆರಿ ಗ್ಲಾಡ್ ಟು ಡೆಲಿವರ್ few words regarding the Urs anniversary of Hazrat Baba Haidar Safdar Rahmatullah Alayh. This year we are celebrating 773rd annual Urs ceremony of Hazrat Baba Haidar Safdar Rahmatullah Alayh Mulbagal. This year we are celebrating the Urs ceremony from the 1st of January on Thursday. That is, we are celebrating the annual Urs procession from the Dargah. The thousands of pilgrims from all over South India is gathered in the Dargah premises, and the procession will be started from